ನೋಡಿ ಬ್ಯಾಕ್ ಬನ್ನಿ, ಇಲ್ಲೆಲ್ಲ ಸೆಟ್ ಆಗಿದೆ. ನಾನು ನಿಮಗೆ ರಾಂಗ್ ಪಾಸ್ವರ್ಡ್ ಆಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಸಲ ನೋಡಿ. ನನ್ನ ಪಾಸ್ವರ್ಡ್ ಬಂದುಬಿಟ್ಟು 7385 ಓಕೆನಾ. ನೋಡಿ ಓಕೆ ಕೊಟ್ಟೆ. ನೋಡಿ ಇಲ್ಲಿ ಪಾಸ್ವರ್ಡು ಓಪನ್ ಆಯಿತು, ಮೊಬೈಲ್ ಓಪನ್ ಆಯಿತು ಓಕೆನಾ. ನೋಡಿ ನಾನು ರಾಂಗ್ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಿ ತೋರಿಸ್ತೀನಿ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮೊಬೈಲ್ ಇಲ್ಲಿ ಸೈರನ್ ಆಗಿ ಸ್ಟಾರ್ಟ್ ಆಯಿತು. ನೋಡಿ ಈ ಸೈರನ್ ಎಲ್ಲಿವರೆಗೂ ನಿಲ್ಲಲ್ಲ ಅಂದರೆ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಕರೆಕ್ಟಾಗಿ ಎಂಟರ್ ಮಾಡೋವರೆಗೂ ಇಲ್ಲಿ ಈ ಅಲಾರಾಮ್ ಸ್ಟಾಪ್ ಆಗೋಲ್ಲ. ನೋಡಿ 7385 ಓಕೆ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೈರನ್ ಇಲ್ಲಿ ಸ್ಟಾಪ್ ಆಯಿತು. ನೀವು ಕರೆಕ್ಟ್ ಪಾಸ್ವರ್ಡ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸೈರನ್ ಸ್ಟಾಪ್ ಆಗಿಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಿಸ್ಟರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಆಗಿರುವಂಥ ಸೆಕ್ಯೂರಿಟಿ ಅಪ್ಲಿಕೇಶನನ್ನು ತೊಗೊಂಬಂದಿದ್ದೀನಿ. ಸೆಕ್ಯೂರಿಟಿ ಅಪ್ಲಿಕೇಶನ್ ಅಂದರೆ ನಿಮ್ಮ ಮೊಬೈಲನ್ನು ನಿಮ್ಮ ಪರ್ಮಿಷನ್ ಇಲ್ಲದೇ ಯಾರಾದರೂ ತೊಗೊಂಡು ಅಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಿಮ್ಮ ಮೊಬೈಲ್ ಪಾಸ್ವರ್ಡನ್ನು ಅಲ್ಲಿ ರಾಂಗ್ ಎಂಟರ್ ಮಾಡಿದರೆ ಮೊಬೈಲ್ ಸೈರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸೈರನ್ ಎಲ್ಲಿವರೆಗೂ ಸ್ಟಾಪ್ ಆಗೋಲ್ಲ ಅಂದರೆ ನಿಮ್ಮ ಕರೆಕ್ಟ್ ಪ್ಯಾಟರ್ನ್, ನಿಮ್ಮ ಕರೆಕ್ಟ್ ಪಿನ್ ಏನಿದೆಯೋ ಅದನ್ನು ಅಲ್ಲಿ ಕರೆಕ್ಟಾಗಿ ಎಂಟರ್ ಮಾಡೋವರೆಗೂ ಆ ಸೈರನ್ ಸ್ಟಾಪ್ ಆಗೋಲ್ಲ. ಅದಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ಯಾರು ರಾಂಗ್ ಪಾಸ್ವರ್ಡ್ನ ಎಂಟರ್ ಮಾಡಿದ್ದಾರೆ ಅಂತ ಸಹ ಅವ್ರ ಫೋಟೋ ಕ್ಲಿಕ್ ಆಗಿ ಆ ಅಪ್ಲಿಕೇಶನಲ್ಲಿ ಸೇವ್ ಆಗಿರುತ್ತೆ. ನೀವು ಅದನ್ನು ಓಪನ್ ಮಾಡಿಕೊಂಡು ಸಹ ಇಲ್ಲಿಂದ ನೋಡ್ಬೋದು ಯಾರು ರಾಂಗ್ ಪಾಸ್ವರ್ಡ್ ಹಾಕಿದ್ದಾರೆ ಅಂತ ಅವ್ರನ್ನ ಗುರ್ತು ಹಿಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗ್ತದೆ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಓಕೆನಾ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವೇನಾದರೂ ನನ್ನ ಚಾನಲ್ ಹೊಸಬರಾಗಿದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲಲ್ಲಿ ಸೈರನ್ ಸೆಕ್ಯೂರಿಟಿನ ಸೆಟ್ ಮಾಡೋ ಮುಂಚೆ ನೀವೇನು ಮಾಡಬೇಕಂದ್ರೆ ಪ್ಲೇಸ್ಟೋರಿಂದ ಒಂದು ಫೋನ್ ಆ್ಯಂಟಿ ಥಿಫ್ಟ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಅಪ್ಲಿಕೇಶನಿಂದ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ನೋಡಿ ನಾನು ಮೊಬೈಲ್ ಓಪನ್ ಮಾಡಿಬಿಟ್ಟು ಮೊಬೈಲ್ನ ಮುಖಾಂತರ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಇಲ್ಲಿ ಇನ್ಸ್ಟಾಲ್ ಆಗಿದೆ. ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆಗೋವರೆಗೂ ನಾವಿಲ್ಲಿ ವೇಟ್ ಮಾಡೋಣ ಓಕೆನಾ. ನೋಡಿ ಲೋಡಿಂಗ್ ಆಯಿತು, ಇಲ್ಲಿ ಕಂಟಿನ್ಯೂ ಅಂತ ತೋರಿಸ್ತಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಡ್ವರ್ಟೈಸ್ ಶೋ ಆಗ್ತಾಯಿದೆ. ಅಡ್ವರ್ಟೈಸ್ ಮುಗಿಯೋಕ್ಕಂತ ಲೇಟ್ ಆಗುತ್ತೆ. ಸೊ ನಾವಿಲ್ಲಿ ಸ್ಕಿಪ್ ಮಾಡ್ಕೊಳ್ಳೋಣ ಓಕೆನಾ. ನೋಡಿ ಇಲ್ಲಿ ಸ್ಕಿಪ್ ಆಪ್ಷನ್ ಇದೆ, ನಾನು ಸ್ಕಿಪ್ ಮಾಡಿಕೊಂಡೆ. ಸ್ಕಿಪ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಐ ಅಗ್ರಿ ಆ್ಯಂಡ್ ಡಿಕ್ಲೈನ್ ಅಂತ ಇಲ್ಲಿ ತೋರಿಸ್ತೇನೆ. ನೀವು ಇಲ್ಲಿ ಏನು ಮಾಡಬೇಕು, ಐ ಅಗ್ರಿ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಪಿನ್ ಕೋಡನ್ನು ಸೆಟ್ ಮಾಡ್ಕೊಳ್ಳೋಕೆ ಕೇಳ್ತಾ ಇದೆ. ಈ ಪಿನ್ ಕೋಡ್ ಯಾಕೆ ಸೆಟ್ ಮಾಡ್ಕೋಬೇಕಂದ್ರೆ ಈ ಅಪ್ಲಿಕೇಶನನ್ನು ಯಾರಾದರೂ ಇಲ್ಲಿ ಓಪನ್ ಮಾಡ್ತಾಯಿದ್ರೆ, ನೀವೇ ಓಪನ್ ಮಾಡ್ತಾಯಿದ್ರು ಇಲ್ಲಿ ಪಿನ್ನನ್ನು ಕೇಳುತ್ತೆ ನೆಕ್ಸ್ಟ್ ಟೈಮ್ ಓಪನ್ ಮಾಡಬೇಕಾದ್ರೆ ಓಕೆನಾ. ಆ ಪಿನ್ನನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೋಡಿ ನಾನು 1 2 3 4 ಅಂತ ಇಲ್ಲಿ ಸೆಟ್ ಮಾಡ್ತೀನಿ. ಸೆಟ್ ಮಾಡ್ಕೊಂಡು ಸೇವ್ ಕೊಡ್ತೀನಿ. ನೋಡಿ ಸೇವ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಆಪ್ಷನ್ಗಳನ್ನ ತೋರಿಸ್ತದೆ. ಇಲ್ಲಿ ನೋಡಿ ಫಸ್ಟ್ ಒಂದು ನೋಡ್ತಾ ಇರ್ಬೋದು ನೀವು, ಆ್ಯಂಟಿ ಪಿಕ್ ಪಾಕೆಟ್ ಅಂತ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ವರ್ಟೈಸ್ ತೋರಿಸ್ತಾ ಇದೆ, ವೇಟ್ ಮಾಡೋಣ. ನೋಡಿ ಅಡ್ವರ್ಟೈಸನ್ನು ಇಲ್ಲಿಂದ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಓಕೆನಾ. ನೋಡಿ ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಟಿ ಪಿಕ್ ಪಾಕೆಟ್ ಅಂತ ಇದೆ. ನೀವು ಇದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ನ ನಿಮ್ಮ ಜೋಬಿಂದ ಯಾರಾದರೂ ಎತ್ತಿದ್ರೆ, ಅಂದರೆ ಯಾರಾದರೂ ಕೈ ಹಾಕ್ಬಿಟ್ಟು ಹಿಂಗೆ ಕಳ್ಳರು ಇರ್ತಾರೆ ನೋಡಿ, ಎಲ್ಲ ಬಸ್ಸಲ್ಲೆಲ್ಲ ಹೋಗ್ಬೇಕಾರೆ ಕದ್ದಿರೋದು ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಯಾರಾದರೂ ನಿಮ್ಮ ಜೋಬಿಂದ ಮೊಬೈಲನ್ನು ಎತ್ಕೊಂಡ್ರೆ ಇಲ್ಲಿ ಸೈರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಆ್ಯಕ್ಟಿವೇಟ್ ಅಂತ ಕಾಣಿಸ್ತದೆ, ಇದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಓಕೆನಾ. ನಿಮಗೆ ಬೇಕಾದರೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಸರಿನಾ. ನೋಡಿ ಸೆಕೆಂಡ್ ಆಪ್ಷನ್ ಇಲ್ಲಿ ಬಂದುಬಿಟ್ಟು ಚಾರ್ಜರ್ ರಿಮೂವಲ್ ಅಲರ್ಟ್ ಅಂತ ಇದೆ. ನೋಡಿ ಇದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ನಿಮ್ಮ ಚಾರ್ಜಿಂಗನ್ನು ನೀವು ಚಾರ್ಜ್ ಹಾಕಿಟ್ಟಿರ್ತೀರ, ಚಾರ್ಜ್ ಹಾಕಿರೋ ಟೈಮಲ್ಲಿ ಯಾರಾದರೂ ನಿಮ್ಮ ಮೊಬೈಲನ್ನ ಬಂದು ಇಲ್ಲಿ ಚಾರ್ಜರ್ನ ತೆಗೆದ್ರೆ ಇಲ್ಲಿ ಸೈರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಓಕೆನಾ. ನೋಡಿ ಬ್ಯಾಕ್ ಬನ್ನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಈ ಥರ ಸುಮಾರು ಅಪ್ಲಿಕೇಶನ್ಗಳನ್ನು ಇಲ್ಲಿ ಶೋ ಮಾಡ್ತಾ ಇದೆ. ನೀವು ಯಾವ್ದು ಬೇಕು ಇದನ್ನು ಇಲ್ಲಿಂದ ಕ್ಲಿಕ್ ಮಾಡಿಕೊಂಡೆ ಎನೇಬಲ್ ಮಾಡ್ಕೊಳ್ಳಿ ಓಕೆನಾ. ನೋಡಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ಅಪ್ಲಿಕೇಶನಲ್ಲಿ ಇಲ್ಲಿ ಇಂಟ್ರೂಡರ್ ಅಲರ್ಟ್ ಅಂತ ಇದೆಯಲ್ಲ, ನೋಡಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಡ್ವರ್ಟೈಸ್ ತೋರಿಸ್ತಿದೆ, ವೇಟ್ ಮಾಡೋಣ. ನೋಡಿ ಅಡ್ವರ್ಟೈಸನ್ನು ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ನೋಡಿ ಕ್ಯಾನ್ಸಲ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಆಪ್ಷನ್ಗಳನ್ನು ತೋರಿಸ್ತಾ ಇದೆ. ನೋಡಿ ಆ್ಯಕ್ಟಿವೇಟ್ ಅಂತ ಇದೆ, ನಾವು ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ ಓಕೆನಾ. ನೋಡಿ ಆ್ಯಕ್ಟಿವೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಅಲರ್ಟ್ ಅಂತ ತೋರಿಸ್ತಿದೆ, ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಆ್ಯಕ್ಟಿವೇಟ್ ದಿಸ್ ಡಿವೈಸ್ ಅಡ್ಮಿನ್ ಆ್ಯಪ್ ಅಂತ ಇದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಓಕೆನಾ. ಆ್ಯಕ್ಟಿವೇಟ್ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರೋದು ರಿಂಗ್ ಅಲರ್ಟ್ ಅಂತ ಇದೆ, ನೀವು ಅದನ್ನು ಕೂಡ ಇಲ್ಲಿಂದ ಎನೇಬಲ್ ಮಾಡ್ಕೊಳ್ಳಿ ಓಕೆನಾ. ಎನೇಬಲ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಮೇಲ್ ಇಂಟ್ರೂಡರ್ ಸೆಲ್ಫಿ ಅಂತ ಇಲ್ಲಿ ತೋರಿಸ್ತಾ ಇದೆ. ನೀವೇನು ಮಾಡಬೇಕಂದ್ರೆ ಇಲ್ಲಿ ಇದನ್ನು ಮಾರ್ಕ್ ಮಾಡಿ ಇಟ್ಕೋಬೇಕು. ಈ ಎರಡು ಆಪ್ಷನ್ನ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ. ನೋಡಿ ಓಕೆ ಕೊಟ್ಟೆ, ಅಲೋ ಕೊಡಿ. ನೋಡಿ ಓಕೆ ಅಲೋ ಕೊಟ್ಟಮೇಲೆ ನಿಮಗೆ ಇಲ್ಲಿ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳ್ತದೆ. ನಿಮ್ಮ ಇಮೇಲ್ ಐ ಡಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೋಡಿ ನಂದು ಇಲ್ಲಿ ಆಲ್ರೆಡಿ ಸೆಟ್ ಆಗಿದೆ, ನಾನು ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಮೇಲ್ ಐ ಡಿ ಇಂಟ್ರೂಡರ್ ಲೊಕೇಶನ್. ನೋಡಿ ಇದನ್ನು ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಏನಂದರೆ
ಈ ಯಾರು ಈ ರಾಂಗ್ ಪಾಸ್ವರ್ಡ್ನ ಎಂಟರ್ ಮಾಡಿದಾರೋ ಅವ್ರು ಯಾವ ಜಾಗದಲ್ಲಿ ನಿಂತ್ಕೊಂಡು ರಾಂಗ್ ಪಾಸ್ವರ್ಡ್ನ ಎಂಟರ್ ಮಾಡಿದಾರೋ ಅಂತ ನಿಮ್ಮ ಇಮೇಲ್ ಐ ಡಿಗೆ ಅವ್ರ ಫೋಟೋ ವಿತ್ ಅವ್ರದ್ದು ಲೊಕೇಶನ್ ಕೂಡ ಇಲ್ಲಿ ನಿಮಗೆ ಇಮೇಲ್ ಐ ಡಿಗೆ ಬರುತ್ತೆ. ನೀವು ಆ ಲೊಕೇಶನ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮ್ಯಾಪಿಂದ ಅವ್ರು ಎಲ್ಲಿದ್ದಾರೆ ಅಂತ ಅಲ್ಲಿಂದ ನೀವು ಟ್ರೇಸ್ ಮಾಡ್ಕೋಬೋದು. ಸರಿನಾ? ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಮೇಲ್ ಐ ಡಿ ಏನಾದರೂ ಚೇಂಜ್ ಮಾಡಬೇಕಿದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲಾರಾಮ್ ಸೆಟ್ಟಿಂಗ್ ಅಂತ ಇದೆ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಅಲಾರಾಮ್ ಸೆಟ್ಟಿಂಗಲ್ಲಿ ಇಲ್ಲಿ ನಿಮಗೆ ಆಪ್ಷನ್ಗಳನ್ನ ತೋರಿಸ್ತಿದೆ. ನೋಟಿಫೈ ವೆನ್ ಚಾರ್ಜರ್ ಈಸ್ ಕನೆಕ್ಟೆಡ್. ನೋಡಿ ನಿಮ್ಮ ಮೊಬೈಲನ್ನು ಯಾರಾದರೂ ಚಾರ್ಜ್ ಕನೆಕ್ಟ್ ಮಾಡಿದರೆ ಅಲ್ಲಿ ಸೈರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇದನ್ನು ಎನೇಬಲ್ ಮಾಡಿ ಇಟ್ಕೊಳ್ಳಿ. ಆ್ಯಕ್ಚುಲಿ ಇದನ್ನು ಡಿಸೇಬಲ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಾವೇ ಏನಾದರೂ ಇಲ್ಲಿ ಚಾರ್ಜನ್ನು ಕನೆಕ್ಟ್ ಮಾಡಿದ್ರೆ ಸೈರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿರೋ ಪಿನ್ ಹಾಕೋರ್ಗೆ ಅದು ಓಪನ್ ಆಗೋಲ್ಲ. ಓಕೆನಾ? ಇದನ್ನು ನೀವು ಅನ್ಮಾರ್ಕ್ ಮಾಡಿನೇ ಇಟ್ಕೊಳ್ಳಿ. ವೈಬ್ರೇಟ್ ದಿಸ್ ನೋಡಿ ಇಲ್ಲಿ ವೈಬ್ರೇಟ್ ಡಿವೈಸ್ ಡ್ಯೂರಿಂಗ್ ಅಲಾರಾಮ್. ನೋಡಿ ಇದನ್ನು ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ ಏನಾದರೂ ಇಲ್ಲಿ ಸೈರನ್ ಆಗಿ ಸ್ಟಾರ್ಟ್ ಆದರೆ ಇಲ್ಲಿ ವೈಬ್ರೇಟ್ ಕೂಡ ಆಗುತ್ತೆ. ಇದನ್ನು ಎನೇಬಲ್ ಮಾಡಿ ಇಟ್ಕೊಳ್ಳಿ. ಟರ್ನ್ ಆಫ್ ಫ್ಲ್ಯಾಶ್ ಲೈಟ್ ಡ್ಯೂರಿಂಗ್ ಅಲಾರಾಮ್. ನೋಡಿ ಟರ್ನ್ ಆನ್ ಫ್ಲ್ಯಾಶ್ ಲೈಟ್ ಡ್ಯೂರಿಂಗ್ ಅಲಾರಾಮ್ ಅಂತ ಇದ್ದರೆ ನೀವು ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಇದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ನಿಮ್ಮ ಮೊಬೈಲ್ ಅಲಾರಾಮ್ ಇಲ್ಲಿ ಮೊಬೈಲ್ ಯಾರಾದರೂ ಪೆನ್ ರಾಂಗ್ ಆಗ್ತಾರಲ್ವ ಅಂಥ ಟೈಮಲ್ಲಿ ಸೈರನ್ ಆಗೋ ಟೈಮಲ್ಲಿ ಫ್ಲ್ಯಾಶ್ ಲೈಟ್ ಕೂಡ ಇಲ್ಲಿ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೀವು ಎರಡು ಆಪ್ಷನ್ನ ಎನೇಬಲ್ ಮಾಡಿ ಇಟ್ಕೊಳ್ಳಿ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲಾರಾಮ್ ಟೋನ್ ಅಂತ ಇದೆ, ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಕೆಲವು ಸೌಂಡ್ಸ್ಗಳನ್ನ ಕೊಟ್ಟಿದ್ದಾರೆ, ನೀವು ಯಾವ್ದು ಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಯಾವ್ದು ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಓಕೆನಾ? ನೋಡಿ ಬ್ಯಾಕ್ ಬನ್ನಿ, ಇಲ್ಲೆಲ್ಲ ಸೆಟ್ ಆಗಿದೆ. ನಾನು ನಿಮಗೆ ರಾಂಗ್ ಪಾಸ್ವರ್ಡ್ ಆಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಸಲ. ನೋಡಿ ನನ್ನ ಪಾಸ್ವರ್ಡ್ ಬಂದುಬಿಟ್ಟು 7385 ಓಕೆನಾ? ನೋಡಿ ಓಕೆ ಕೊಟ್ಟೆ. ನೋಡಿ ಇಲ್ಲಿ ಪಾಸ್ವರ್ಡು ಓಪನ್ ಆಯಿತು, ಮೊಬೈಲ್ ಓಪನ್ ಆಯಿತು. ಓಕೆನಾ? ನೋಡಿ ನಾನು ರಾಂಗ್ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಿ ತೋರಿಸ್ತೀನಿ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮೊಬೈಲಲ್ಲಿ ಸೈರನ್ ಆಗಿ ಸ್ಟಾರ್ಟ್ ಆಯಿತು. ನೋಡಿ ಈ ಸೈರನ್ ಎಲ್ಲಿವರೆಗೂ ನಿಲ್ಲಲ್ಲ ಅಂದರೆ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಕರೆಕ್ಟಾಗಿ ಎಂಟರ್ ಮಾಡೋವರೆಗೂ ಇಲ್ಲಿ ಈ ಅಲಾರಾಮ್ ಸ್ಟಾಪ್ ಆಗೋಲ್ಲ. ನೋಡಿ 7385 ಓಕೆ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೈರನ್ ಇಲ್ಲಿ ಸ್ಟಾಪ್ ಆಯಿತು. ನೀವು ಕರೆಕ್ಟ್ ಪಾಸ್ವರ್ಡ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸೈರನ್ ಸ್ಟಾಪ್ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ, ಅಪ್ಲಿಕೇಶನ್ ಮಾತ್ರ ಚೆನ್ನಾಗಿದೆ. ನಾನು ಯೂಸ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಚೆನ್ನಾಗಿದೆ ಅಂತ ನನಗೆ ಅನಿಸಿದ್ದಕ್ಕೆ ನಾನು ಈ ಅಪ್ಲಿಕೇಶನ್ ಮೇಲೆ ವೀಡಿಯೋ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ. ಹೆಲ್ಪ್ಫುಲ್ ಅನಿಸಿದರೆ ಅಪ್ಲಿಕೇಶನ್ನ ಯೂಸ್ ಮಾಡಿ ಕಂಟಿನ್ಯೂ ಆಗಿ, ಇಲ್ಲಾಂದರೆ ಡಿಲೀಟ್ ಮಾಡಿಬಿಡಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂಥ ಅಪ್ಲಿಕೇಶನ್ನ ಇನ್ಫಾರ್ಮೇಷನ್, ಮಾಹಿತಿ, ಸೆಕ್ಯೂರಿಟಿ ಅಲರ್ಟ್, ಸೆಕ್ಯೂರಿಟಿ ಸೈರನ್ ಬಗ್ಗೆ ಎಲ್ಲ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಲೈಕ್ ಮಾಡಿ, ಇಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರಶ್ನೆಗೆ ನಾನು ಕಮೆಂಟ್ ಮುಖಾಂತರ ಆನ್ಸರ್ ಮಾಡ್ತೀನಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೆಲ್ಪ್ಫುಲ್ ವಿಡಿಯೋನ ತೊಗೊಂಬರ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ, ಸಿ ಯು, ಟೇಕ್ ಕೇರ್ ಫ್ರೆಂಡ್ಸ್.